ಸ್ನೇಹಿತರೆ ನಮಸ್ತೆ. ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕ. ಸ್ನೇಹಿತರೆ, ನಾನೀಗ ನಿಂತಿರೋ ಜಾಗ ಇಲ್ಲಿ ಮದ್ದೂರಿನ ಕೊಲ್ಲಿ ಸರ್ಕಲ್ಲಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಒಂದು ಬೈಪಾಸ್ ರಸ್ತೆ ಬರುತ್ತೆ. ಆ ಬೈಪಾಸ್ ರಸ್ತೆಯಲ್ಲಿ ನಿಂತಿದ್ದೀನಿ ಸ್ನೇಹಿತರೆ. ನೋಡಿ, ಇಲ್ಲಿ ಕೋಳಿಯ ಕಸ ಮತ್ತು ಏನು ತ್ಯಾಜ್ಯ ವಸ್ತುಗಳನ್ನು ತಂದು ಎಲ್ಲ ಸುರಿದು ಇಲ್ಲಿ ಪ್ರತಿನಿತ್ಯ ನಾನು ಇಲ್ಲಿ ವಾಕ್ ಮಾಡ್ತೀನಿ ಸ್ನೇಹಿತರೆ. ನೋಡಿ, ಆ ನಗರಸಭಾಧ್ಯಕ್ಷರು ಅವ್ರ ಗಮನಕ್ಕೂ ತಗೊಬಂದೆ. ಯಾವುದೋ ಒಂದು ಪತ್ರಿಕೆ ಮೂಲಕ ಮಾತಾಡಿ ಹೇಳಿದ್ರು ಕೂಡ ಸಾರ್ವಜನಿಕರು ಸಹಕರಿಸಿ. ಯಾವ ಸಾರ್ವಜನಿಕರು ಸಹಕರಿಸಾರೋ ನೋಡಿ, ಸಾರ್ವಜನಿಕರೇ ತಂದು ಸುರಿತಾ ಇದ್ದಾರೆ. ಇಲ್ಲೆಲ್ಲ ಒಬ್ಬರನ್ನ ಯಾರಾದರೂ ನೇಮಿಸ್ಬೇಕು. ಅವರು ಮುನ್ಸಿಪಾಲ್ಟಿಯಿಂದ ಅಥವಾ ನಗರಸಭೆಯಿಂದ ಅಭಿವೃದ್ಧಿ ಅಧಿಕಾರಿ ಅಂತ ಅಂದಮೇಲೆ ಅಭಿವೃದ್ಧಿ ಕಾರ್ಯಗಳು ನಡಿಬೇಕೇ ವಿನಃ ಇಲ್ಲಿ ಗೊಬ್ಬರ ನೋಡಿ, ಟೀಚರ್ಸ್ ಕಾಲೋನಿ ಪಕ್ಕದಲ್ಲೇ ಇದೆ ಸ್ನೇಹಿತರೆ. ಇಲ್ಲಿ ಯಾರು ತಿರುಗಾಡೋಕ್ಕಾಗೋದಿಲ್ಲ. ನಿಜವಾಗ್ಲೂ ಇಲ್ಲಿ ದುರ್ನಾಥ ಕೋಳಿ ತ್ಯಾಜ್ಯವನ್ನು ತಂದು ಸುರಿತಾರೆ. ಕಬ್ಬು ಎಲ್ಲ ನೋಡಿ, ಎಲ್ಲ ಇಲ್ಲಿ ನಿಜವಾಗ್ಲೂ ನನಗೆ ವಾಕ್ ಮಾಡ್ತೀನಿ. ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಇಲ್ಲಿ ವಾಕ್ ಮಾಡ್ತೀವಿ ಸ್ನೇಹಿತರೆ. ನೋಡಿ, ಇದು ಅನ್ಯಾಯದ ಕೆಲಸ. ಇವು ತಮ್ಮ ಅಧಿಕಾರಾವಸ್ಥೆಯಲ್ಲಿ ಬರುವಂತಹ ಕೆಲಸಗಳನ್ನು ತಾವು ಮಾಡಬೇಕಲ್ವೇ? ಧರ್ಮ ಅಲ್ವೇ? ಇದನ್ನು ಸ್ವಚ್ಛ ಭಾರತ ಅಂತ ಏನು ಹೇಳ್ತೀವಿ, ಸ್ವಚ್ಛ ಭಾರತ, ಅದಕ್ಕೆ ಇದು ಸಾಕ್ಷಿಯಾಗಿಲ್ವೇ? ಇದು ನಿಜವಾಗ್ಲೂ ನಾವು ಇದನ್ನು ಸ್ವಚ್ಛ ಭಾರತ ಅಂತ ಕರಿಬಹುದೇ? ಇದು ನಿಜವಾಗ್ಲೂ ಅನ್ಯಾಯ. ಇಂಥ ಅನ್ಯಾಯಗಳು ನಡಿಬಾರ್ದು. ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರೆ ಈ ಎಲ್ಲ ತ್ಯಾಜ್ಯವು ಯಾವುದೂ ಇಲ್ಲದಂತೆ ದೂರ ತಗೊಂಡೋಗಿ ಹಾಕಬೇಕೆ ವಿನಃ ಈ ರಸ್ತೆ ಬದಿಯಲ್ಲಿ ತಂದು ಹಿಂಗೆ ಸುರಿಯೋದು ನಿಜವಾಗ್ಲೂ ಅವ್ರಿಗೆ ಒಳ್ಳೆಯದಾಗೋದಿಲ್ಲ. ಅಧಿಕಾರಿ ಇರ್ತಕ್ಕಂಥವ್ರು, ಅಧಿಕಾರಸ್ಥರು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಇದನ್ನು ಆಗದಂತೆ ತಡಿಬೇಕು ಅಂತ ಅನ್ನೋದು ನನ್ನ ಮದ್ದೂರಿನ ಒಬ್ಬ ನಿವಾಸಿಯಾಗಿ ನಾನು ಈ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ.